ಕೊಟ್ಟಬೇಕಾದ್ರೆ ಇಷ್ಟು ಕಷ್ಟ ಆಗೈತ್ರಿ ನಿಮ್ ಮುಂದೆ ಹೇಳಬಾರ್ದು ಅದನ್ನ. ಎಷ್ಟು ಕಷ್ಟ ಆಗೈತಿ ಮರ ತಲೆ ಅಂತ ಹೋಗ್ಯಾವ ನೋಡಿಲಿ ಹೋಗ್ಯಾವಲ್ಲ ಮತ್ತ ರಾಟಿ ಅಗ್ದಿ ಸಣ್ಣ ಸಣ್ಣ ಆಗ್ಯಾವ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಕೊಟ್ಟಬೇಕಾದ್ರೆ ರೋಮೋ ಬಾಳ ಕ್ಯಾಟ ದುಡ್ದಿವಪ್ಪ. ಆ ಮನೆಯೂ ನಿನ್ನದಲ್ಲ ಅದು ನಂದಲ್ಲ ಅಲ್ಲಿ ಹೆಂಗ ಅಂದ್ರಿಪ್ಪ ನೋಡುದುತ್ತೆ ನೀನು ನಾಳೆ ಸತ್ತ ಮೇಲೆ ನಿನ್ನ ಶವವನ್ನು ಹೋಗುವ ಮನೆಯಲ್ಲಿ ದಾನ ಮಾಡ್ತಾರೇನು? ಯಪ್ಪ ಸತ್ತವ್ರ ಮೇಲೆ ಇದ್ದು ಮನ್ಯಾಗ ಹೋಗುದ್ರೆ ಇವ್ರದ್ದು ಯಾವಲ್ಲಿ ಮತ್ತ ಅದ್ಯಾಂಗ್ಲಿಂದ ಆಗ್ತದ ಮನೆ? ಇದು ಅಲ್ಲ ಈ ಮನೆಯೂ ನಿನ್ನದಲ್ಲ. ಇದು ಅಲ್ಲದೆ ಮತ್ತೇನು ಗಳಿಸಿದಿ? ಯಪ್ಪ ಇದು ಅಲ್ಲದ ಹೆಂಡ್ರು ಮಕ್ಕಳು ಅವರೂ ನಿನ್ನವರಲ್ಲ. ಅವ್ರು ಹೆಂಗ ಅಲ್ಲ ಅಂತೀರಿ? ನೋಡುವುದಕ್ಕೆ ನಾಳೆ ನೀನು ಸತ್ತ ಮೇಲೆ ನಿನ್ನ ಸಂಗಡ ಬರ್ತಾರೇನೋ ಅವರು? ಯಪ್ಪ ಇವ್ರು ಕೂತಾವ್ರು ಅವರು ಹಳದ ಹಚ್ಚಿ ತಗ ಬರ್ತಾರ. ಅವರು ಏನು ಬಂದ್ರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಅವರು ಆದ್ರೆ ನನ್ನ ಹೆಂಡ್ರು ಮಕ್ಕಳು ಒಟ್ಟ ಬಿಡುದಿಲ್ಲ. ಬರ್ತಾರ್ರಿ. ಎಲ್ಲಿವರೆಗೆ ಬರ್ತಾರ? ಆ ಸ್ಮಶಾನಕ್ಕೆ ಗೋರಿ ತೆಗೆದಿರ್ತಾರಲ್ರಿ ಒಂದಿಟ್ಟು ಮಠ, ಆ ಸ್ಮಶಾನದಾಗ ಅಲ್ಲಿ ತಕ ಬರ್ತಾರೆ. ಸ್ಮಶಾನ ತನ ಬರ್ತಾರೆ. ಬಂದು ಏನ್ ಮಾಡ್ತಾರೆ? ಬಾಂಧಿ ಕೇಸಿಂದ 4 ಮಂದಿ ಕೂಡಿ ಅಲ್ಲಿ ನನ್ನ ತಲೆ ಇಳಿಸ್ತಾರೆ. ಏನು ನೀನು ಇಳಿಸ್ತಾರೆ ಬರ ಎಲ್ಲರೂ ಮೂತಿ ನೋಡಿರ್ತಾರೆ. ಏನು ಅವಾಗ ನೀನು ಮೂತಿ ತೋರಿಸ್ತಾರೆ ತೋರಿಸಿ ಕೇಸಿಂದ ನೀನು ಹೇಳಿರ್ತಾರೆ. ಏನು ಹೋಗಿ ಎದ್ದು ಹೋಗಿರ್ತಾರೆ. ಪಟ ಒಂದು ಬೇಯಿ ತಪ್ಪಲ ಹೊಸ್ತಾರ ಹೊಚ್ಚ ಕೇಸಿಂದ ಬರಾಬರ ಮನೆ ಹೇಳ್ತಾರೆ. ಮ್ಯಾಗ ಒಂದು ಕಲ್ಲು ಕುಟ್ತಾರೆ. ಕೊಟ್ಟಿ ಕೈಸಿಂದ ಸ್ವಾಮಿಗಳು ಮಂತ್ರ ಬಗೆಹರಿಸ್ತಾರೆ. ಮಂತ್ರ ಆಗಿ ಕೇಸಿಂದ ಮತ್ತ ಅವ್ರ ಬಗೆಹರಿಸಿಂದ ಹೋಗ್ರಿ ನೀವು ತಂದು ಬಿಡ್ತಾರ್ರಿ. ಇವ್ರ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇರ್ತಾರಲ್ರಿ, ಹೋದ ಪೀಡ ಕೇಸಿಂದ ಹೊರಮಾಡಿ ನೋಡ್ಲಾರ್ದ ಮನೆಗೆ ಬಂದು ಬಿಡ್ತಾರೆ. ಬಾಂಧಿ ಕೇಸಿಂದ ಸ್ವೀಟ್ ಅಂತ ಹೇಳ್ತಿರ್ತಾರಲ್ಲ, ಹುಗ್ಗಿ ಮಾಡಿ ಕೇಸಿಂದ ಬಡುತ್ತಾರೆ. ಹೌದಿಲ್ಲ? ಹೋದ್ ಪೀಡ ಮತ್ತ ಅವ್ರ ನಿನ್ನವ್ರು ಆಗ್ತಾರೋ? ಅವರು ಅಲ್ಲ ಅಲ್ರಿಪ್ಪ, ಅವರು ನಿನ್ನವರ ದೂತೆ. ಇದು ಅಲ್ಲದೆ ಮತ್ತೇನು ಸಂಜಾಗ ಬಂದಾಗ ಏನು ಗಳಿಸಿದ್ದೇನು ಯಾವ ರೀತಿ ಈಗ ಹೇಳ? ಯಪ್ಪ ಇನ್ನೊಂದು ಗಳಿಕೆ ಐತೆ. ನೋಡಿದೆ ಅದನ್ನ ನಿನಗೂ ಸುಳ್ಳು ಮಾಡ್ಲಾಕ್ ಸಾಕಿಲ್ಲ. ಏನು ನನಗೂ ಸುಳ್ಳು ಮಾಡ್ಲಾಕ್ ಬರಂಗಿಲ್ಲ. ಇಲ್ಲಿ ಕೂತವ್ರಿಗೆ ಸುಳ್ಳು ಮಾಡ್ಲಾಕ್ ಬರುದಿಲ್ಲ. ಏನು ಇವ್ರಿಗೆ ಬರಂಗಿಲ್ಲ. ಅದಕ್ಕ ಕರೆಂಟ್ ಬಿಲ್ ಇಲ್ಲ. ಅದಕ್ಕ ಗರ್ಪಟ್ಟಿ ಇಲ್ಲ. ಏನೇನು ವಜಾನೆ ಇಲ್ಲ. ಅದಕ್ಕೆ ಏನೂ ಇಲ್ಲ. ಆ ಸ್ಮಶಾನದಾಗ 3.5 ಮೊಳ ಜಾಗ ಐತಲ್ರಿ. ಆ 3.5 ಮೊಳ ಜಾಗ ಅದು ಸ್ವಂತನ ಅಂದ ನೋಡಿ. ಏನು ಸ್ವಂತನ ಅಂದಾರೆ ಯಾರ್ದು ಹಕ್ಕನ ಇಲ್ಲ. ನೋಡುತ್ತೆ ಅದು ನಿಲ್ಲಲ್ಲ. ಅದು ಹ್ಯಾಂಗಲ್ಲ ಅಂತೀರಿಪ್ಪ? ಹ್ಯಾಗಲ್ಲ ಅಂದ್ರ ನೋಡುತ್ತೆ ನೀನು ಸತ್ಯ ಅಂತ ತಿಳ್ಕೊಂಡು ಕೊಂದ ಬಿಟ್ರಿ ಅಂದ್ರೆ ಕುತ್ತಾರು ಕೇಳಿಬೇಕಲ್ಲ. ಹೌದಿಲ್ಲ? ನಿನ್ನಂತೆ ಈ ಗ್ರಾಮದೊಳಗೊಬ್ಬರು ಸತ್ತಿರ್ತಾರಿಪ್ಪ. ಆ ಊರಾಗ ಗ್ರಾಮದ ದೇವರ ದೊಡ್ಡ ಜಾತ್ರೆ ಇರ್ತದ. ಜಾತ್ರೆ ತೊಡಕ ಆಗಬಾರ್ದು ಅಂತ ತಿಳಿದು 4 ಮಂದಿ ಹಿರಿಯರು ಕೂಡಿಕೊಂಡು ಅವಸರ ಮಾಡಿ ಗೋರಿ ತೆಗಿಯವ್ರು ಕರೆಸ್ತಾರಿಪ್ಪ. ನೋಡು ಅವಸರ ಮಾಡಿ ಜಾತ್ರೆ ತೊಡಕ ಆಗ್ತದಂತ ಹೇಳಿ ಕಳಿಸ್ತಾರಲ್ರಿ. ಅವರು ಗೋರಿ ತೆಗಿಯವರು ಸ್ಮಶಾನಕ್ಕೆ ಹೋಗ್ತಾರೆ. ತಿರುಗಾಡಿ ನೋಡ್ರಿ ಎಲ್ಲಿ ಹಳಿದೈತಿ ನೋಡ್ತಾರ. ಹೌದು. ಅದ್ರಾಗ ಅತಿ ಹೆಚ್ಚು ಎಲ್ಲಿ ತೆಗ್ಗು ಬಿದ್ದಿರ್ತೈತ್ಲ, ಆ ತೆಗ್ಗು ಬಿದ್ದು ನಿನ್ನ ಗೋರಿಗೆನ ಬರ್ತಾರ. ಹೌದು. ಅದನ್ನ ಹಾಡಿ ತೆಗದ ಹೋಗುತ್ತಾರ. ಇದನ್ನ ಹೋದ ಅಲ್ಲಿ ಇಡ್ತಾರ. ಅದಾಗ್ಲಿಂದ ಆಗ್ತದ ಇದು ಬಾದ ಇರ್ಲಿಪ್ಪ. ಮತ್ ನಾನು ಎಲ್ಲ ಗಳಿಗೆ ಸುಳ್ಳು ಮಾಡಿ ನೋಡುತ್ತೆ. ನಾವೊಂದು ಮಾತು ಹೇಳ್ತೀನಿ ಕೇಳು. ಹೇಳಿದ ಸಿರಿಯು ಸತಿಸುತ್ತಿದ್ದರು ನಂದಿ ಬರಿದೆ ಮೈ ಮರೆತು ಕೆಳದಿರೋ ಮಂದ ಮನೋಜ
ಬೈಯ ಮೈ ಮರೆತು ಕೆಳದಿರೋ ಮಂದ ಮನುಜ ಮಂದ ಮನುಜ. ಓಕೆ ಯಪ್ಪ ಸಿರಿ ಅಂದ್ರೆ ಶ್ರೀಮಂತಿಕೆಯೂ ನಿನ್ನದಲ್ಲ, ಅಲ್ಲಲ್ರಿಪ್ಪ, ಸತಿ ಅಂದರೆ ಹೆಂಡತಿಯೂ ನಿನ್ನವಳಲ್ಲ. ನನ್ನವಳು ಅಲ್ಲ ಅಲ್ರಿ.